ನಾಳೆ ಬಿಜೆಪಿ ಸಂಘಟನಾ ಪರ್ವ ಅಭಿನಂದನಾ ಸಮಾರಂಭ. ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ. ಜುಲೈ 30ರಂದು ಬಿಜೆಪಿ ಪಕ್ಷದಿಂದ ಅಭಿನಂದನಾ ಸಮಾರಂಭ ಹಾಗೂ ಸಂಘಟನಾ ಪರ್ವ. ಸಿಕಲ್ ರಾಮಚಂದ್ರಗೌಡಗೆ ಶಿಡ್ಲಘಟ್ಟದಲ್ಲಿ ಭಾಜಪ ಅಭಿಮಾನಿಗಳಿಂದ ಕಸಬ ಹೋಬಳಿ ವೈಹುಣಸನಹಳ್ಳಿ ಗ್ರಾಮಕ್ಕೆ ಅವರು ಜುಲೈ 30ರಂದು ಬುಧವಾರ ಭೇಟಿ ನೀಡಲಿದ್ದಾರೆ. ಪಕ್ಷವನ್ನು ಬಲಪಡಿಸಿ ಬೂತ್ ಮಟ್ಟದ ಸಂಘಟನೆ ಗಟ್ಟಿಯಾಗಿಸಲು ಈ ಕಾರ್ಯಕ್ರಮ. ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡಗೆ ಅಭಿನಂದನಾ ಕಾರ್ಯಕ್ರಮ. ಸಿಕಲ್ ರಾಮಚಂದ್ರಗೌಡರಿಗೆ ಶಿಡ್ಲಘಟ್ಟದಲ್ಲಿ ಭಾಜಪ ಅಭಿಮಾನಿಗಳಿಂದ ಸನ್ಮಾನ. ವೈಹುಣಸನಹಳ್ಳಿಗೆ ಜಿಲ್ಲಾಧ್ಯಕ್ಷರಾಗಿ ಪ್ರಥಮ ಭೇಟಿಗೆ ಸಜ್ಜು. ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಸಿಕಲ್ ರಾಮಚಂದ್ರಗೌಡ ಅವರು ನೇಮಕಗೊಂಡಿರುವುದು ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರಲ್ಲಿ ನೂತನ ಚೈತನ್ಯ ಮೂಡಿಸಿದೆ. ನೇಮಕವಾದ ನಂತರ ಪ್ರಥಮ ಬಾರಿಗೆ ಸಂಘಟನೆ ಪರ್ವದ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಬಳಿ ವೈಹುಣಸನಹಳ್ಳಿ ಗ್ರಾಮಕ್ಕೆ ಅವರು ಜುಲೈ 30ರ ಬುಧವಾರ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲದ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಯುವಕರ ಸಾಂಘಿಕ ಬಲ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಕಾರ್ಯಕ್ರಮದ ಕುರಿತು ಮಾತನಾಡಿದ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡರವರು, ನಮ್ಮ ನೆಚ್ಚಿನ ನಾಯಕರಾದ ರಾಮಚಂದ್ರಗೌಡರವರು ಪಕ್ಷದ ಸಂಘಟನಾ ಶಕ್ತಿ ಹೆಚ್ಚಿಸಲು ಶ್ರಮಿಸುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಭವಿಷ್ಯದ ಸವಾಲುಗಳನ್ನು ಎದುರಿಸುವ ಉತ್ಸಾಹ ನಮಗೆ ಬಂದಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಪ್ರಭಾವಶಾಲಿ ನಾಯಕತ್ವವನ್ನು ಮೆಚ್ಚಿ ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು, ಕಾರ್ಯಕರ್ತರು ಹಾಗೂ ಯುವಕರು ಬಿಜೆಪಿಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಅವರು ಮುಂದುವರೆದು ಪಕ್ಷವನ್ನು ಬಲಪಡಿಸಿ ಬೂತ್ ಮಟ್ಟದ ಸಂಘಟನೆ ಗಟ್ಟಿಯಾಗಿಸಲು ಈ ಕಾರ್ಯಕ್ರಮವು ಪ್ರಮುಖ ವೇದಿಕೆಯಾಗಲಿದೆ. ಜಿಲ್ಲೆಯ ಪ್ರತಿಯೊಂದು ಹೋಬಳಿಗೂ ಪಕ್ಷದ ಬಲವನ್ನು ವಿಸ್ತರಿಸಬೇಕೆಂಬ ಗುರಿಯನ್ನು ಜಿಲ್ಲಾಧ್ಯಕ್ಷರು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಭಾಜಪ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಕೈ ಬಲಪಡಿಸಬೇಕಾಗಿ ವಿನಂತಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅವರು ಮುಖಂಡರು ಸಹ ಮಾತನಾಡಿ ಎಲ್ಲರಿಗೂ ಆಹ್ವಾನ ನೀಡಿದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಸಂಘಟನಾ ಪರ್ವ ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲಕನೇರ್ಪು ಹೋಬಳಿ ಹಾಗೂ ಸಾದಲಿ ಹೋಬಳಿ, ಬಶೆಟ್ಟಳ್ಳಿ ಹೋಬಳಿ ಅತ್ಯಂತ ಯಶಸ್ವಿಯಾಗಿ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ, ರಾಜಣ್ಣವರ ಒಂದು ಸಾರಥ್ಯದಲ್ಲಿ ಇವತ್ತಿನ ದಿವಸ ಮುಂದುವರೆದ ಭಾಗವಾಗಿ ಶಿಡ್ಲಘಟ್ಟದಲ್ಲಿ ಇದೇ ಬುಧವಾರ 30ನೇ ತಾರೀಕು ವೈಹುಣಸನಹಳ್ಳಿ ಸ್ಟೇಷನಲ್ಲೂ ಸಹ ಎಲ್ಲ ಮುಖಂಡರ ಒಂದು ಆಶಯ ಮೇರೆಗೆ ಸಂಘಟನಾ ಪರ್ವ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಒಂದು ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಿರ್ತೀವಿ. ಈ ಸಮಾರಂಭವನ್ನ ಎಲ್ಲ ಮುಖಂಡರು ಸಹ ಭಾಗವಹಿಸಿ ಕಾರ್ಯಕರ್ತರ ಒಂದು ಉತ್ತೇಜನ ನೀಡೋ ಮಟ್ಟಿನಲ್ಲಿ ಹಾಗೂ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲ ಹೋಬಳಿಯವರು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಏನೆಲ್ಲ ಅನಾಹುತಗಳನ್ನ ಮಾಡ್ತಾ ಇದೆ, ಈ ಬೋಗಸ್ ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಅಭಿವೃದ್ಧಿ ಯಾವ ರೀತಿ ನಮ್ಮ ತಾಲೂಕಿನಲ್ಲಿ ಕುಂಠಿತ ಆಗಿದೆ, ಇದನ್ನ ಎಲ್ಲ ಜನಗಳಿಗೆ ತಲುಪಿಸೋದ್ರ ಮುಖಾಂತರ ಹಾಗೂ ಅವರ ಭಾವನೆಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಆಸೆಗಳನ್ನು ತೋರಿಸಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ದಯಮಾಡಿ ಯಾರೂ ಸಹ ಅದಕ್ಕೆ ಹೂಗುಟ್ಟೋದು ಬೇಡ ಹಾಗೂ ಅದಕ್ಕೆ ಅವಕಾಶ ಕೊಡೋದು ಬೇಡ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ನಿಶ್ಚಯ. ಈ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗೋದು ನಿಶ್ಚಯ. ಯಾಕಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬೆಳಗ್ಗೆ ಎದ್ರೆ ಎಲ್ಲರೂ ಸಹ ಯಾರು CM ಅನ್ನೋ ಒಂದು ಪ್ರಶ್ನೆಯನ್ನ ನಾವು ಪ್ರತಿದಿನ ಟಿವಿಗಳಲ್ಲಿ ನೋಡೋ ತರ ಆಗೋಗಿದೆ. ಇವರಿಗೆ ಅಭಿವೃದ್ಧಿ ಕಡೆ ಯಾವುದೇ ಗಮನ ಇಲ್ಲ. ಕೇವಲ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಆ ಕಸರತ್ತನ್ನ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ಜಾರಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಇವ್ರು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಅದೃಷ್ಟನೋ ಏನೋ ಇವತ್ತಿನ ದಿವಸ ಶಿಡ್ಲಘಟ್ಟಕ್ಕೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನಮ್ಮ ವರಿಷ್ಠರು ಕೊಟ್ಟಿರೋದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನ ಕಟ್ಟೋ ನಿಟ್ಟಿನಲ್ಲಿ
ಪ್ರತಿ ಹೋಬಳಿವಾರು ಪ್ರವಾಸ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಈ ಬಾರಿ ನಮ್ಮ ಶಿಡ್ಲಘಟ್ಟದಲ್ಲಿ ಸಿಕಲ್ ರಾಮಚಂದ್ರೇಗೌಡರನ್ನ ಶಾಸಕರನ್ನ ಮಾಡೇ ತೀರ್ಬೇಕು ಅಂತೇಳಿ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಪಣ ತೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಒಂದು ಹೆಗಲು ಕೊಟ್ಟು ರಾಮಚಂದ್ರೇಗೌಡರನ್ನ ಜೊತೆಲಿ ಇಟ್ಕೊಂಡು ಅವರು ಏನು ರಾಜ್ಯ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟಿದೆ ಅದಕ್ಕೆ ಎಲ್ಲೂ ಚ್ಯುತಿ ಬರದ ಹಾಗೆ ಕೇವಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗದೆ ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಈ ಬಾರಿ ಕಮಲವನ್ನ ಅರಳಿಸೇ ತೀರ್ತೀವಿ ಅಂತೇಳಿ ಸಿಕಲ್ ರಾಮಚಂದ್ರೇಗೌಡರು ಸಹ ಒಂದು ಪಣ ತೊಟ್ಟಿದ್ದಾರೆ. ಅವರಿಗೆ ನಾವು ಹೆಗಲು ಕೊಟ್ಟು ನಿಲ್ತೀವಿ. ನಮ್ಮ ಮುಖಂಡರು ಸಹ ತುಂಬಾ ಶಕ್ತಿಯುತವಾಗಿ ಅವ್ರ ಜೊತೆ ನಿಲ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಅವರು ಉಚ್ಚಾರಣೆ ಮಾಡಾಗಿದೆ. ನಾವು ಕಾಂಗ್ರೆಸ್ನ ಏನೇನು ಅಲ್ಲಲ್ಲಿ ಒಂದು ಮೊಳಕೆ ಇದೆ ಅದನ್ನ ಬೇರು ಸಮೇತ ಕಿತ್ತಾಕ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ನಾವಲ್ಲ, ಸಿಕಲ್ ರಾಮಚಂದ್ರೇಗೌಡ ಒಬ್ಬರೇ ಕಿತ್ತಾಕೋದಲ್ಲ, ಈಗಾಗಲೇ ಜನನೇ ತೀರ್ಮಾನ ಮಾಡಿದ್ದಾರೆ. ನಮಗೆ ಕಾಂಗ್ರೆಸ್ ಸಹವಾಸ ಸಾಕು, ಮುಂದಿನ ದಿನಗಳಲ್ಲಿ ಇವರ ಸಹವಾಸದೇ ಸಾಕು, ಇವರು ಸುಮ್ಮನೆ ಆಸೆ ಆಕಾಂಕ್ಷೆಗಳನ್ನ ಮುಂದಿಟ್ಕೊಂಡು ಅಧಿಕಾರಕ್ಕೆ ಬಂದು ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡ್ತಾರೆ ಅನ್ನೋದನ್ನ ಜನನೇ ನಿಶ್ಚಯ ಮಾಡಿರೋದ್ರಿಂದ ಇನ್ನು ಮುಂಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೈ ಹಿಡಿಯಲಿಕ್ಕೆ ಯಾವುದೇ ಸಂಶಯ ಇಲ್ಲ. ನಮ್ಮ ಹೈಕಮಾಂಡ್ ಯಾವ ರೀತಿ ಹೇಳ್ತಾರೆ NDA ಅಭ್ಯರ್ಥಿನ ಈ ಭಾಗದಲ್ಲಿ ಸಿಕಲ್ ರಾಮಚಂದ್ರೇಗೌಡರನ್ನ ಗೆಲ್ಸೋದ್ರ ಮುಖಾಂತರ ನಮ್ಮ ಕಮಲವನ್ನ ಶಿಡ್ಲಘಟ್ಟದಲ್ಲೂ ನಾವು ಅರಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಪಡಿಸ್ತೀವಿ. ದೇವರಾಜು ವೈ ಹುಣಸೆಹಳ್ಳಿಂದು ಹುಣಸೆಹಳ್ಳಿ ಗ್ರಾಮ, ಅಲ್ಲೇ ವೈ ಹುಣಸೆಹಳ್ಳಿ ಸ್ಟೇಷನ್ನು. ನಾವು ಇವತ್ತು ನಮ್ಮ ಕಸ್ಬಾದಲ್ಲಿ ಒಂದು ಮೀಟಿಂಗ್ ಹಮ್ಮಿಕೊಂಡಿದ್ವಿ. ನಾವು ಮೀಟಿಂಗ್ ಏನಂದ್ರೆ ಫಸ್ಟ್ ಇದು ಸಿಲ್ಕನೂರು ಹೋಬಳಿ ಆಯಿತು, ದಿಬ್ಬೂರಹಳ್ಳಿ ಆಯಿತು. ಈಗ ನಮ್ಮ ಕಸ್ಬಾಲಿ ನಮ್ಮ ಸ್ಟೇಷನ್ ಹತ್ರ ನಾವು ಹಮ್ಮಿಕೊಂಡಿದ್ವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರು, ಇದು ಜಿಲ್ಲಾಧ್ಯಕ್ಷರು ನಮ್ಮ ಇವರು ರಾಮಚಂದ್ರಣ್ಣವ್ರನ್ನ ಜಿಲ್ಲಾಧ್ಯಕ್ಷ ಮಾಡಿದ ನಾಯಕರು, BJP ನಾಯಕರು. ಇವಾಗ ಅವ್ರಿಗೋಸ್ಕರ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ವೈ ಹುಣಸೆಹಳ್ಳಿ ಸ್ಟೇಷನ್ ಹತ್ರ. ಹೆಚ್ಚಿನ ಜನ ಬಂದು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಭಾಗವಹಿಸಿ ಅವ್ರಿಗೆ ಒಳ್ಳೆ ಯಶಸ್ಸು ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ. ನನ್ನ ಹೆಸರು S. ಮಂಜುನಾಥ್ ಅಂತ ಹೇಳ್ಬಿಟ್ಟು, ಮಂಜುನಾಥ್ ಸಣ್ಣ ಪ್ಲೇಟ್ ಸಿಂಗಪ್ಪ, ಚಿಕ್ಕದಾಸನಹಳ್ಳಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈ ಕಸ್ಬಾ ಹೋಬಳಿಯಲ್ಲಿ 30ನೇ ತಾರೀಕು ರಾಮಚಂದ್ರೇಗೌಡರಿಗೆ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲಾನು ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ, ನಮ್ಮ ಪಂಚಾಯತಿ ಮುಖಂಡರೆಲ್ಲ ಬರ್ಬೇಕಂತ ಒಂದೆರಡು ಮಾತನ್ನ ಹೇಳ್ತಾ ಮುಗಿಸ್ತಾ ಇದ್ವಿ. ದೇವ್ರಮುಳ್ಳೂರು. ನಾವು ಕಸ್ಬಾ ಹೋಬಳಿಯಿಂದ ಒಂದು ನೂತನ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರೇಗೌಡರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಂಘಟನಾ ಪರ್ವ ಇದನ್ನ ವೈಹುಣಸನಹಳ್ಳಿ ಹತ್ರ ನಾವು 30ನೇ ತಾರೀಕು ಹಮ್ಮಿಕೊಂಡಿದ್ದೀರಿ. ಇದರಿಂದ ನಾವು ಕೆಂಚಾರ್ಲಹಳ್ಳಿ ಮತ್ತೆ ದಿಬ್ಬೂರಹಳ್ಳಿ ಭಾಗದಲ್ಲೇನು ಸಂಘಟನಾ ಪರ್ವ ನೋಡಿದಿರಿ. ಅದಕ್ಕಿಂತಲೂ ಹೆಚ್ಚಿನ ಜನ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ.